ಇಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ನವೀನ್ ಕಪಾಲಿ ಹಾಗೂ ಕಾರ್ಮಿಕ ಘಟಕದ ರಾಜ್ಯ ಯುವ ಮುಖಂಡರಾದ ರಾಜಕುಮಾರ್ ಲಮಾಣಿ ಅವರ ನೇತೃತ್ವದಲ್ಲಿ ಬಾಗಲಕೋಟೆಯ ಕಾರ್ಮಿಕ ಘಟಕದ ವತಿಯಿಂದ ನಗರದ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಯಾದ ಯೋಗಪ್ಪನವರ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ನವೀನ್ ಕಪಾಲಿ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಪ್ರತಿಯೊಬ್ಬ ರೋಗಿಗಳನ್ನು ಸಂಪರ್ಕಿಸಿ ಆರೋಗ್ಯ ವಿಚಾರಿಸಿದರು. ಈ ಸಂದರ್ಭದಲ್ಲಿ ಯೋಗಪ್ಪನವರ ಆಸ್ಪತ್ರೆಯ ವೈದ್ಯರಾದ ಶ್ರೀ ಡಾಕ್ಟರ್ ಸಾಮ್ರಾಟ್ ಎಚ್ ಯೋಗಪ್ಪನವರ್ ಮಾತನಾಡಿ, ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆ ರಾಜ್ಯಾದ್ಯಂತ ನಾಡು ನುಡಿಯ ಕಾಳಜಿಯೊಂದಿಗೆ ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಇವರ ಕಾರ್ಯ ನಿಜವಾಗಿಯೂ ಶ್ಲಾಘನೀಯವಾದದ್ದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ನವೀನ್ ಕಪಾಲಿ, ರಾಜ್ಯ ಯುವ ಮುಖಂಡರಾದ ರಾಜಕುಮಾರ್ ಲಮಾಣಿ, ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ಆಸಿಫ್ ಬಾಗವಾನ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ರಾರೋಡ, ಜಿಲ್ಲಾಧ್ಯಕ್ಷ ಜಗದೀಶ್ ಕರ್ಪೂರಮಠ ಅವರು ಮಾತನಾಡಿ ಕಾರ್ಮಿಕರಿಗೆ ಶುಭ ಕೋರಿದರು. ಕಾರ್ಮಿಕ ಘಟಕದ ಕಾರ್ಯಾಧ್ಯಕ್ಷ ಸಂಜಯ್ ಕೋಲ್ಕರ, ಸಂಘಟನೆಯ ಹಿರಿಯರಾದ ಸಂಗಮೇಶ್ ದುಬ್ಬಲಗುಂಡಿ, ಆದಿತ್ಯ ಆಗೋಜಿ, ಗಣೇಶ ಬಡಿಗೇರ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಅವ್ರು ಮಾಡ್ತಕ್ಕಂಥ ಒಂದು ಕೆಲಸದ ಕಾರ್ಯಗಳಲ್ಲಿ ನಾವು ಕೂಡ ಅವರಿಗೇನಪ್ಪ ಅಂದ್ರೆ ಸಹಾಯವನ್ನು ನೀಡುತ್ತಾ ಅವರಿಗೆ ಕಾರ್ಯಗಳಲ್ಲಿ ಪ್ರೋತ್ಸಾಹ ನೀಡುತ್ತಾ ಕಾರ್ಮಿಕರಿಗೆ ನಾವು ಇದರಲ್ಲಿ ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಜಗತ್ತಿನಲ್ಲಿ ಇವತ್ತು ಯಾವುದೇ ಒಂದು ರಾಷ್ಟ್ರ ಅಲ್ಲಿ ಮುಂದೆ ಬರಬೇಕಪ್ಪ ಅಂದ್ರೆ ಕಾರ್ಮಿಕರ ಒಂದು ಶ್ರಮ ಭಾಳ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ನಿಮ್ಮ ಮಾತುಗಳಲ್ಲಿ ಇರುವಂತೆ ಜೈ ಹಿಂದ್. ಎಲ್ರಿಗೂ ನಮಸ್ಕಾರ ಹೇಳ್ತಾ, ಇವತ್ತಿನ ದಿನ ದೇಶಾದ್ಯಂತದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಭಾರತ ದೇಶದಲ್ಲಿ ಭಾರತೀಯರಾಗಿ ನಮ್ಮ ದೇಶವನ್ನು ಸ್ವಚ್ಛತೆಯ ಕಾಪಾಡಬೇಕಂತೇಳಿ ಏನು ಕಾರ್ಮಿಕ ದಿನಾಚರಣೆಯನ್ನು ಅವತ್ತು ಸ್ಥಾಪನೆ ಮಾಡಿದ್ರು. ಕಾರ್ಮಿಕರಿಲ್ಲದೆ ಏನೂ ಇಲ್ಲ ಎಂಬ ಮಾತನ್ನು ಇವತ್ತು ನರೇಂದ್ರ ಮೋದಿಯವರು ಸಹ ತಮ್ಮ ಸ್ವತಃ ಕೈಯಿಂದ ಅವರಾಗಿ ಹಣವನ್ನು ಹಿಡಿದು ಪ್ರತಿ ಮನೆಯ ಮುಂದೆ, ನಿಮ್ಮ ಮನೆಯ ಮುಂದೆ ಸ್ವಚ್ಛತೆಯನ್ನ ಮಾಡಿಕೊಂಡ್ರೆ ಇಡೀ ದೇಶನೇ ಸ್ವಚ್ಛತೆ ಇರುತ್ತೆ ಅಂತ ಹೇಳಿಕೊಂಡು ನಮ್ಮ ನರೇಂದ್ರ ಮೋದಿ ಸಾಹೇಬರು ಹೇಳಿದ ಮಾತು. ಅದೇ ಪರವಾಗಿ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಸ್ವಚ್ಛತೆಯನ್ನ, ದೇಶವನ್ನು ಉದ್ಧಾರಗೊಳಿಸೋಕೆ ಎಲ್ಲರಿಗಿಂತ ಮೇಲುಗೈಯನ್ನು ನಮ್ಮ ಕಾರ್ಮಿಕರು ಕೈಯನ್ನು ಮೊಟ್ಟ ಮೊದಲನೇ ಇದು. ಕಾರ್ಮಿಕರಿಲ್ಲದೆ ಯಾವುದೇ ಸ್ವಚ್ಛತೆಯನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬಾಗಿ ನಿಂತು ಸ್ವಚ್ಛತೆಯ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ದಿನ ಅವರಿಗೆ ಗೌರವದ ದಿನ, ಅವರ ದಿನಾಚರಣೆ. ನಾವೆಲ್ಲರೂ ಸೇರಿ ಕೈಗೂಡಿಸಿ ಅವರ ಬೆನ್ನೆಲುಬಾಗಿ ನಿಂತು ಅವರನ್ನು ಮತ್ತಿಷ್ಟು ದೃಢವಾಗಿ ಕೆಲಸವನ್ನು ಮಾಡಿ ನಮ್ಮ ದೇಶವನ್ನು ಸ್ವಚ್ಛತೆಯ ಮುನ್ನಡೆಸಿ ಅಂತೇಳಿ ಅವರನ್ನು ನಾವು ಬಲಪಡಿಸಿ ಇವತ್ತಿನ ದಿನ ಅವರಿಗೆ ಒಂದು ಚಿಕ್ಕ ಕಾರ್ಯಕ್ರಮ ಇಟ್ಕೊಂಡು ಅವರಿಗೆ ಪ್ರೋತ್ಸಾಹ ನೀಡಿ ಅವರನ್ನು ನಾವು ಬೆಂಬಲಿಸಿ ಅವರಿಗೆ ಧೈರ್ಯ ತುಂಬಲಿ, ಅವರ ಮನೆಯವರಿಗೆಲ್ಲ ದೇವರ ಆಶೀರ್ವಾದ ಸಿಗಲಿ, ಮತ್ತೆ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಮತ್ತೆ ಬಲವಾಗಿ ನಿಂತುಕೊಳ್ಳಿ ಅಂತ ನಾವು ದೇವರಲ್ಲಿ ಕೇಳಿಕೊಳ್ಳೋಣ. ಇವತ್ತಿನ ದಿನ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಮಾತನಾಡುತ್ತೇವೆ.